ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಕಾಲೇಜಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ನಡೀತಿದೆ. ಸೊ ಹಾಗಾಗಿ ನಮ್ಮ ಬಾಯ್ಸ್ ಎಲ್ಲ ಕಲ್ಲರ್ ಬಟ್ಟೆ ಹಾಕೊಂಡು ಜಿಗಿ ಜಿಗಿ ಅಂತ ಮಿಂಚ್ತವ್ರೆ. ಬಟ್ ಇಲ್ಲೊಬ್ಬ ಮಹಾನ್ ಭಾವ ಈ ಟೈಮಲ್ಲೂ ಬರಿತಾ ಇದ್ದಾನೆ ನೋಡಿ, ನಿಂದು ತಾಯಿ ಗುಣ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮತ್ತೆ ಇಲ್ಲಿ ನೋಡ್ರಿ ಗೈಸ್ ನಮ್ಮ ಸುಪ್ರೀತು ನೋಡಲು ಎರಡು ಕಣ್ಣಿಲ್ಲ, ಕಾಂತನ್ ಪ್ಯಾಂಟ್ಗೆ ಕಾಸು ನೋಡಿ ಹೆಂಗೈತೆ ಪ್ಯಾಂಟು. ಮತ್ತೆ ಬರ್ರಿ ಗೈಸ್ ಒಳಗಡೆ ಹೋಗಿದ್ದು ಬರೋಣ. ಎಲ್ರು ಎಲ್ಲ ಹಾಯ್ ಗೈಸ್. ನಮ್ ಜಯಂತ್ ನೋಡಿ ಗೈಸ್ ಸ್ಮಾರ್ಟ್ ಆಗಿದ್ದಾನೆ, ವಾವ್. ಮತ್ತೆ ನಮ್ಮ ಮೋನಾಚಾರಿ ಇವ್ ನೋಡಿ ಲವ್ ಬ್ರೇಕಪ್ ಆಯ್ತಂತೆ ಇವತ್ತು. ಸೊ ಅದಕ್ಕೋಸ್ಕರ ಫೀಲಿಂಗ್ ಅಲ್ಲೇ ಕೂತಿದ್ದಾನೆ. डिप्रेशन में रहता हूँ हमेशा, अभी मैं डिप्रेशन में हूँ, माँ कसम. ಇವರಿಬ್ರು ನೋಡಿ ಶೋಕಿ ತಗತ್ತವ್ರೆ. ಸರಸ್ವತಿ ಪೂಜೆ ಕಾರ್ಯಕ್ರಮ MMB ಟ್ರೇಡ್. ಮತ್ತೆ ಇನ್ನೇನಪ್ಪ ಅಂದ್ರೆ ಎಲ್ಲ ಪೂಜೆ ಮಾಡ್ತೀವಿ ನೋಡಿ, ಖುಷಿ ಪಡಿ, ಮಜಾ ಮಾಡಿ. ಏನಂತೀರಾ ಗಾಯ್ಸ್? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ನೋಡಿ ಗೈಸ್ ನಮ್ಮ ಬಾಯ್ಸ್ ಎಲ್ಲ ಫುಲ್ ಕಲರ್ ಬಟ್ಟೆ ಹಾಕೊಂಡ್ತವ್ರೆ ನೋಡಿ ಗೈಸ್. ಅಲ್ಲಿ ನಮ್ಮ ಚಿನ್ಮಯ್ಯ ಮಾತಾಡೋದೆಲ್ಲ ಅಲ್ಕ ಕೆಲಸಗಳು, ಮಾತುಗಳು ಮಾತ್ರ 99% ಕೆಟ್ಟ ಮಾತೇ ಮಾತಾಡ್ತಾನೆ. ಇಲ್ಲಿ ನೋಡಿ ಪೂಜೆ ಮಾಡ್ತಾ ಹಾ. ಮತ್ತೆ ಇಲ್ಲಿ ನೋಡಿ ಗಾಯ್ಸ್ ನಮ್ಮ ಹರೀಶನ್ನ ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರೆ ಹೆಸರು ನನ್ನ ಗಾಡಿ ಇಟ್ಟಿದ್ದೀನಿ. ಮತ್ತೆ ಇಲ್ಲಿ ನೋಡಿ ಮನೋಜ್ ಇವಾಗ ಬರ್ದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಹುಡುಗ ಮನೋಜ್. ಇವರಿಬ್ರು ನೋಡಿ ಗೈಸ್ ಗಂಡ ಹೆಂಡ್ತಿರು ಜಗಳ ಆಡ್ತವ್ರು ನೋಡಿ. ಆಯ್ ಮಾಡ್ರೋ ಗೈಸ್. ಇವ್ನಿಗೆ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲೆಲ್ಲ ಮಿಸಿನ್ ರಾಜ ಅಂತ ರೇಗಿಸ್ತಿದ್ದಾರಂತೆ ಗೈಸ್ ಹುಡುಗಿರು. ದಯವಿಟ್ಟು ಪ್ಲೀಸ್ ಯಾರು ಆ ಥರ ರೇಗಿಸಕ್ಕೆ ಹೋಗ್ಬೇಡ್ರಿ, ಅವ್ರಿಗೂ ಬೇಜಾರಾಗುತ್ತೆ ಗೈಸ್. ಸೊ ಹಾಗಾಗಿ ಮತ್ತೆ ಇಲ್ಲಿ ನೋಡ್ರಿ ಫಸ್ಟ್ ಇಯರ್ ಅವರು ನಮ್ಮ ಸಚಿದಾರ್ ನೋಡ್ರಿ. ಗೈಸ್ ಒಂದು ರೀಲ್ಸ್ ಮಾಡ್ಬೇಕಿತ್ತು ಗೈಸ್, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನೋಡ್ರಿ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತವ್ರೆ ಗೈಸ್ ತಾರ್ಸಿ ಮೇಲೆ. ಗೈಸ್ ನೋಡಿ ಗೈಸ್ ಕೌಶಿಕ್ಕು ಸುಪ್ರೀತು ಮಾತಾಡ್ತಿಲ್ಲ, ಬಟ್ ಆದ್ರೆ ಫೋಟೋ ತೆಗಿಸ್ಕೊತಾ ಇದಾರೆ ನೋಡಿ ಇಬ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ನಾನು ರೀಲ್ಸ್ ಮಾಡಕ್ಕೆ ವೇಲ್ ತಗ ಬಂದಿದ್ರೆ ಇಲ್ಲಿ ಈ ನನ್ನ ಮಗನ್ ನೋಡ್ರಿ ಗೈಸ್ ಹೆಂಗ್ ಮಾಡ್ತಾವನೆ, ಬಾವುಟನೇ ಮಾಡ್ಬಿಟ್ಟು ಆತಗೆ ರಾಡ್ಗೆ ಕಟ್ಬಿಟ್ಟು. ಇಲ್ಲಿ ನೋಡಿ ಗೈಸ್ ಫೋಟೋ ಶೂಟ್ಗಳ ಫೋಟೋ ಶೂಟು. ಹರೀಶ ಅಂತೂ ಫುಲ್ ಡಿಪ್ರೆಷನು ಗೈಸ್. ಇನ್ನು 2 days ಅಷ್ಟೇ ಗೈಸ್ ಕಾಲೇಜ್ ಇರೋದು. ಎಲ್ರಿಗೂ ಏನ್ ಅನ್ಸ್ತೈತೆ ಬನ್ನಿ ಕೇಳೋಣ. ಫಸ್ಟು ನಮ್ಮ ಆಡಿಯನ್ಸ್ ಯಾರಪ್ಪ ಅಂದ್ರೆ ಚಿನ್ಮಯ್, ಏನ್ ಅನ್ಸ್ತೈತೆ ಮ್ಯಾಮ್ ನಿಂಗೆ? ತುಂಬಾ ಫೀಲಿಂಗ್ ಆಯ್ತಿದೆ ಕಣ. 2 ವರ್ಷ ಚೆನ್ನಾಗಿದೆ ಕಣ, ಜಾಲಿಯಾಗಿ ಆರಾಮಾಗಿದ್ದು. ಆರಾಮಾಗಿ ಜಾಲಿಯಾಗಿ ಫೋನ್ಗೆ ನೋಡ್ಕೊಂಡು ಫ್ರೀ ಫೈರ್ ಆಡ್ಕೊಂಡು ಅದೇ ಇದು ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದ ಕಣ. ಈಗ 2 ದಿವಸ ಐತೆ ಕಾಲೇಜ್ ಅಷ್ಟೇ, ಎಲ್ಲ ದೂರ ಆಗ್ತಾ ಇದೀವಿ ಕಣ. ಕೆಲ್ಸದಲ್ಲಿ ಸಿಗೋಣ ಎಲ್ಲ. ಸುಪ್ರೀತ್ ನಿಂಗೆ ಏನು ಅನ್ಸ್ತೈತೆ? ತುಂಬಾ ಖುಷಿ ಆಗ್ತೈತೆ. ದುಡ್ಡು ಮಾಡ್ಬೇಕು ಕಣ. ಅಷ್ಟೇ. ಈಗ ನಮ್ಮ ಮೋಹನಾಚಾರಿ ಇದ್ದಾರೆ, ಮೋಹನಾಚಾರಿ ಏನಂತಾರೆ ನೋಡೋಣ ಬನ್ನಿ. ಏನಪ್ಪ ಅಂದ್ರೆ 2 ವರ್ಷ ಓದ್ಬಿಟ್ಟು ಇವಾಗ ಹೋಗ್ಬೇಕು ಅಂದ್ರೆ ಬೇಜಾರಾಯ್ತದೆ ಅಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಏನು ಹೇಳೋದು ಜನ್ಮಕ್ಕೆ ಹೋಗೋ. ಇವಾಗ ಇದ್ದಾರೆ ನಮ್ಮ ಕಾಂತ್ ಅವರು, ಏನ್ ಅನ್ಸ್ತೈತೆ ಕೇಳೋಣ ಬನ್ನಿ. ತುಂಬಾ ಬೇಜಾರಾಯ್ತೈತೆ ಕಣ, ಎಲ್ಲ ಬಿಟ್ಟು ಹೋಗ್ತಿದೀವಿ ಅಂತ ತಿರಪ್ಪನ ಒಂದಾಗೋಣ ಕಣ ಕೆಲಸದ ಹತ್ರ. ಹರೀಶಿಂಗ್ ಏನ್ ಅನ್ಸ್ತೈತೆ ಕೇಳೋಣ ಬನ್ನಿ. ತುಂಬಾ ಬೇಜಾರಾಯ್ತಿದೆ ಕಣ, ಅದಕ್ಕೆ 2 ವರ್ಷ 2 days ಐತೆ, ಜಾಲಿ ಮಾಡೋದ ಫ್ರೆಂಡ್ಸ್. ಕೌಶಿಕ್ ಅವರು ಇದ್ದಾರೆ, ಕೇಳೋಣ ಬನ್ನಿ. ಹೇಳಕ್ಕೇನಿಲ್ಲ ಗೈಸ್,
ಎಲ್ಲ ತುಂಬ ಮಿಸ್ ಮಾಡ್ಕೋತೀನಿ ಅಷ್ಟೇ. ರಾಜೇಶ್ ಹಂಗೆ ಏನು ಅನಿಸ್ತಾ ಇದೆ ಕೇಳೋಣ ಬನ್ನಿ. ಬೇಜಾರಾಯ್ತದೆ, ಎಲ್ಲ ಜೊತೆಲಿದ್ದು ದೂರ ಆಯ್ತವೆ, ಹಾಂ ದುಡ್ಡು ಮಾಡ್ಬೇಕು ಅಷ್ಟೇ ಈಗ ಜೀವನದಲ್ಲಿ ಅಷ್ಟೇ. ಗೈಸ್ ನಾನು ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ ಗೈಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಗೈಸ್ ನೋಡಿ ಗೈಸ್, ಎಲ್ಲ ಬಲೂನ್ ಊದ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಗೈಸ್. ನೋಡಿ ಗೈಸ್, ನಮ್ಮ ಬಾಯ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಡೆಕೋರೇಷನ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ ಕೌಶಿಕು. ಈ ಡ್ರಾಯಿಂಗ್ ಬಿಟ್ಟಿರೋದು ಯಾರಪ್ಪ ಅಂದರೆ ಇಲ್ಲಿ ನೋಡಿ, ಇವನೇ ಶಶಿಧರು ಡ್ರಾಯಿಂಗ್ ಬಿಟ್ಟಿರೋದು. ಪಿಗಳು ಉತ್ತಿರೋದಂದ್ರೆ ಇವರಿಬ್ರು ಪಿ ಉತ್ತಿರೋದು. ಇವನು ಸುಮ್ಮನೆ ವೇಸ್ಟ್ ನನ್ನ ಮಗ ನಿಂತವನೆ ಅಲ್ಲಾಡ್ಕೊಂಡು. ಮತ್ತೆ ಇಲ್ಲಿ ನೋಡ್ರಿ ಗೈಸ್, ನಮ್ಮ ಬಾಯ್ಸ್ ಎಲ್ಲ ಹಿಂಗೆ ಕೂತವ್ರೆ. ಗೈಸ್ ನೋಡಿ ಗೈಸ್, ಇವಾಗ ಊಟ ಬಂದಿದೆ. ಊಟ ಎತ್ಕೊ ಬಂದವ್ರೆ ಸುಪ್ರೀತು ಮತ್ತೆ ಯಶವಂತು. ಇವ್ನು ನೋಡ್ರಿ ಶಿಶಿ ಹೆಂಗ್ ಕೂತವನೆ. ಗೈಸ್ ಇವಾಗ ಎಲ್ಲ ಪ್ರಿಪ್ರೇಷನ್ ಆಗಿದೆ ಪೂಜೆ ಮಾಡಕ್ಕೆ. ಬನ್ನಿ ಗೈಸ್, ಈಗ ಎಲ್ಲ ಪೂಜೆ ಮಾಡ್ತಾರೆ. ಯಾರ್ಯಾರು ಬರ್ತಾರೆ ಅಂತ ನೋಡ್ರಿ ಗೈಸ್. ಬನ್ನಿ ಪೂಜೆ ಮಾಡಕ್ಕೆ ಹೋಗೋಣ. ನಾಟ್ಯ ಅನ್ನೋದು ನಾದ ಅಂತ, ನಾದ ಅನ್ನೋದು ಭಾವನೆ, ಶಿಲೆಯಿಂದ ತಾನೇ ಕಲೆ ಮತಿ. ನೋಡಿ ಫ್ರೆಂಡ್ಸ್ ಎಲ್ಲ ಹೊಂಟೈತವ್ರೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಗೈಸ್ ಏನಪ್ಪ ಅಂದರೆ ಇವತ್ತು ಕಾಲೇಜ್ ಲಾಸ್ಟ್ ಡೇ ಗೈಸ್. ಇನ್ನು 2 days ಇದೆ. ಬಟ್ ಅದು ಹಾಲ್ ಟಿಕೆಟ್ ಕೊಡೋಕ್ಕೆ ಮಾತ್ರ. ಬಟ್ ಈ ಥರ ಇನ್ಯಾವತ್ತು ಲೈಫಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್. ಯಾವುದೋ ಊರಿಂದ ಬಂದು ಎಲ್ಲ ಒಂದು ಕಡೆ ಸೇರಿ ಫ್ರೆಂಡ್ಸ್ ಆಗಿ ಇಷ್ಟು 2 ವರ್ಷಗಳ ಕಾಲ ಮಾತಾಡ್ಕೊಂಡು ಜಗಳ ಆಡಿದ್ದೀವಿ, ಮಜಾ ಮಾಡಿದ್ದೀವಿ, ಮತ್ತು ಟ್ರೈನಿಂಗ್ ಹೋಗಿದ್ದೀವಿ. ಕಾಲೇಜ್ನ ತುಂಬ ಸಲ ಬಂಕ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಇದೆ ಗೈಸ್. ಎಷ್ಟೇ ರೇಗಿಸಿದ್ರು ಅವರು ಬೇಜಾರು ಮಾಡ್ಕೊಂಡಿಲ್ಲ, ಎಷ್ಟೇ ಏನು ಮಾಡ್ಕೊಂಡು ಅವ್ರು ಮನ್ಸಿಗೆ ತಗೊಂಡಿಲ್ಲ ಗೈಸ್. ಬಟ್ ಈ ಥರ ಒಂದು ಏನಂತಾರೆ ಮೂಮೆಂಟು, ಫೀಲಿಂಗ್ಸು ಇನ್ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನೆಲ್ಲ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಗೈಸ್. ಇನ್ನು ಕೆಲಸ ಅದು ಇದು ಅಂತ ಸಿಗ್ತಾರೆ, ಒಬ್ಬೊಬ್ಬರು ಸಿಗ್ತಾರೆ, ಇಬ್ಬಿಬ್ರು ಸಿಗ್ತಾರೆ. ಬಟ್ ಈ ಥರ ಫುಲ್ಲು ಸಿಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಗೆ ಹೇಳೋದು, ನಿಮ್ಮ ಫ್ರೆಂಡ್ಸ್ಗಳು ಯಾರು ಇದ್ದರೆ ಬೆಸ್ಟ್ ಮೂಮೆಂಟ್ಗಳು ಕ್ರಿಯೇಟ್ ಆಗಿರ್ತವೆ ಗೈಸ್. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಜಗಳ ಆಡ್ಕೊಂಡು ನೀವು ದೂರ ಆಗ್ಬಿಟ್ಟಿದ್ರೆ ದಯವಿಟ್ಟು ಮಾತಾಡಿಸಿ ಒಂದು ವ್ಯಾಲ್ಯೂ ಕೊಡ್ರಿ ಅಂತ ಹೇಳ್ತಾ, ನೋಡ್ರಿ ಇಷ್ಟು ದಿನ ಪೇಚ್ ಆಡ್ತಿದ್ದವರು, ಕಿರ್ಚಾಡ್ತಿದ್ದವರು, ಗೈಸ್ ಒಂಥರ ಬೇಜಾರೈತೈತೆ ಅನ್ಕೊಳ್ರಿ ಗೈಸ್. ನೋಡ್ರಿ ಮತ್ತೆ ಈ ವ್ಲಾಗು ನೀವು ಹೇಳ್ತೀರಾ ಅದಕ್ಕೆ ಇದಕ್ಕೆ ವ್ಲಾಗ್ ಮಾಡ್ತಾನೆ ಇವನು ಅಂತ. ಬಟ್ ನಾನು ಮಾಡೋದು ವ್ಲಾಗ್ಸ್ನ ಮೆಮೊರೀಸ್ ಗೈಸ್. ಈ ವ್ಲಾಗ್ನ ಇನ್ನೊಂದು 5 ವರ್ಷ 6 ವರ್ಷ ಬಿಟ್ಕೊಂಡು ನೋಡಿದ್ರೆ ನಮಗೆ ಒಂಥರ ಮಜಾ ಇರ್ತದೆ ಗೈಸ್. ಏನಂದರೆ ಈ ಥರ ಇದ್ದು ಈ ಥರ ಒಂಥರ ಬೆಸ್ಟ್ ಮೂಮೆಂಟ್ ಅನ್ಕೊಳ್ರಿ ಗೈಸ್. ಅವಾಗ ನಾವು 5 ವರ್ಷ ಬಿಟ್ಕೊಂಡು ವ್ಲಾಗ್ ನೋಡಿದ್ರೆ ಏನಂತೀರಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮ್ಮ ಜಯಂತು ನೋಡ್ರಿ, ನಮ್ಮ ರಾಜೇಶು,
ನಮ್ಮ ಮಿಷಿನ್ ಬಾಯ್ ಅಂತ ತುಂಬ ಸಲ ರೇಗಿಸಿದ್ರು ಅವ್ನು ಏನೋ ಬೇಜಾರು ಮಾಡ್ಕೊಂಡಿಲ್ಲ. ಮತ್ತು ಇವ್ನು ನೋಡ್ರಿ, ಇವ್ನು ನಮ್ಮ ಪಾರ್ಟ್ನರು. ಏನು ಪಾರ್ಟ್ನರ್ ಅಂದರೆ ನನಗೆ ಏನೋ ಕಲ್ಸ್ಕೊಟ್ಟಿದ್ದಂಥ ವ್ಯಕ್ತಿ ಇವನು. ಇವತ್ತು ಅದನ್ನ ಬಿಡೋಕ್ಕಾಯ್ತಾಯಿಲ್ಲ ಅಂಥ ವ್ಯಕ್ತಿ ಇವನು. ಕಲ್ಸ್ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ. ಮತ್ತು ಇವನು ಚಿನ್ಮಯ್, ಇವನು ಯಾವಾಗ ಸಿಗ್ತಾನೋ ಮತ್ತೆ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಏನಪ್ಪ ಅಂದರೆ ಇಷ್ಟು ದಿನ ಮಾಡಿದಂಥ ಕಾಲೇಜ್ ಸೀರೀಸು ಇವತ್ತು ಎಂಡ್ ಆಗ್ತಾ ಇದೆ. ತುಂಬ ಮೆಮೊರೀಸ್ ಐತೆ, ತುಂಬ ಎಮೋಷ್ನಲ್ಸ್ ಐತೆ, ತುಂಬ ಕಾಮಿಡಿ ಐತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದು ಸಿಚುವೇಶನು ಇನ್ನು ಯಾವಾಗ ಬರ್ತದೆ ಗೊತ್ತಿಲ್ಲ. ಬಟ್ ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ, ಕಾಲೇಜ್ ವ್ಲಾಗ್ನ. ಇನ್ಯಾವತ್ತು ಕಾಲೇಜ್ ವ್ಲಾಗ್ ಮಾಡಲ್ಲ ಅಂತಲ್ಲ, ನಾವು ಕಾಲೇಜ್ ಸೇರ್ಕೊಂಡ್ರೆ ಮಾಡ್ತೀವಿ. ಕೆಲ್ಸಕ್ಕೆ ಇವರೆಲ್ಲ ಕೆಲಸ ಬಿಟ್ಟೈತಾರೆ ಗೈಸ್. ನಾನು ಕಾಲೇಜ್ ಸೇರ್ಕೊಂಡು ಏನು ಮಾಡಲಿ, ಏನಂತೀರಾ ಗೈಸ್? ಹೌದು ಗೈಸ್. ಇನ್ನೊಂದೇನಪ್ಪ ಅಂದರೆ ಇವನು ಮತ್ತೆ ಇವನು ಮಾತಾಡ್ತಿಲ್ಲ ಇವಾಗ್ಲೂ. ಈಗ ಮಾತಾಡ್ಸ್ಲೇಬೇಕು. ಗೈಸ್ ರಾಜೇಶ್ ಒಂದು ಪ್ಯಾಂಟ್ ಹೊಡೆದೋಯ್ತು ಗೈಸ್. ನನ್ನ ಮಕ್ಕಳು ನೋಡಿ ಗೈಸ್, ನನ್ನೇ ಬಿಟ್ಬಿಟ್ಟು ಬಂದವ್ರೆ. ಸಬ್ಸ್ಕ್ರೈಬ್ ಕಾನ್ಫಿಡೆಂಟ್ ಬ್ರ್ಯಾಂಡ್ ತೋರ್ಸೋ. ಸೊ ಗೈಸ್ ವೇಟ್ ಮಾಡ್ತಾವ್ರೆ. ಯಾಡೋ ಕೂಗಿ ಕೂಗಿ ಕರೆದರ ನಾನು ಕೇಳಲಿಲ್ಲವೇ. ಗೈಸ್ ಐ ಫೀಲ್ ವೆರಿ ಬ್ಯಾಡ್ ಗೈಸ್. ಈ ಥರ ಮೂಮೆಂಟು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಗೈಸ್. ತುಂಬ ಅಂದರೆ ತುಂಬ ವ್ಯಾಲ್ಯೂಸ್ ಐತೆ ಫ್ರೆಂಡ್ಶಿಪ್ಪಲ್ಲಿ. ಅದನ್ನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಗೈಸ್. ಒಂದು ಇಷ್ಟು ಜಗಳ ಆದರೂ ಪರವಾಗಿಲ್ಲ, ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ. ಈ ಥರ ಒಂದು ಬಾಂಡಿಂಗ್ ಯಾವತ್ತೂ ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತೀನಿ ಗೈಸ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ. ಗೈಸ್ ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದೀವಿ ಗೈಸ್. ಬೇಗ ಆದಷ್ಟು ಬೇಗ ಒಂದು ಟ್ರಿಪ್ ಪ್ಲಾನ್ ಆಗ್ಬೇಕು ಗೈಸ್. ನಮ್ಮ ಬಾಯ್ಸ್ ಎಲ್ಲ ಎಕ್ಸಾಮ್ ಮುಗ್ದ ತಕ್ಷಣ ನೋಡ್ರಿ ಇಲ್ಲಿ ಕೌಶಿಕ್ನ ಹೆಂಗ್ ಚೆಂಗ್ಲಾಟ ಆಡ್ತಾವನೆ. ಇಲ್ಲಿ ಬಂದು ಗೈಸ್ ಇವಾಗ ತಾನೇ ಕಾಲೇಜಿಂದ ಮನೆಗೆ ಬಂದೆ ಗೈಸ್. ಮನೆಗೆ ಬಂದ ತಕ್ಷಣ ಏನೋ ಒಂಥರ ಹರ್ಟ್ ಆಗ್ತಾ ಇದೆ, ಏನೋ ಒಂಥರ ಫೀಲಿಂಗ್ ಆಗ್ತಾಯಿದೆ, ಏನೋ ಒಂದು ಕಳ್ಕೊತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಗೈಸ್. ಇಷ್ಟು ದಿನ ಜೊತೆಲಿ ಹೊಡೆದಾಡ್ಕೊಂಡು ಜಗಳ ಆಡ್ಕೊಂಡು ಹ್ಯಾಪಿಯಾಗಿ ರೇಗಿಸ್ಕೊಂಡು ಎಲ್ಲಾರು ಇದ್ದವ್ರು ನಾವು ಇವಾಗ ಎಲ್ಲೋ ಒಂದು ಕಡೆ ದೂರ ದೂರ ಆಗ್ತಾ ಇದೀವಿ ಅಂದಾಗ ಬೇಜಾರಾಗ್ತಾ ಇದೆ ಗೈಸ್. ನನಗೆ ಗೊತ್ತವ್ರು ನನಗೆ ಮತ್ತೆ ಸಿಗ್ತಾರೆ ಅಂತ. ಬಟ್ ಮತ್ತೆ ಸಿಕ್ಕಿದ್ರು ಅದೇ ಬೆಂಚ್ಗಳಲ್ಲಿ, ಅದೇ ಕ್ಲಾಸ್ ರೂಮಲ್ಲಿ, ಅದೇ ಸರ್ಗಳ ಕೈಲಿ ಸಿಗೋಕ್ಕೆ ಚಾನ್ಸ್ ಇಲ್ಲ ಗೈಸ್. ನಾನು ಈ ಫ್ರೆಂಡ್ಶಿಪ್ಗೆ ಮತ್ತು ಮೆಮೊರೀಸ್ಗೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಕೊಡ್ತೀನಿ ಗೈಸ್. 10th ಮುಗ್ದಾಗಲೂ ಅಷ್ಟೇ, ಆ 10th ಫೋಟೋ ಫ್ರೇಮ್ ನೋಡಿಕೊಂಡು ಒಂದೊಂದ್ಸತಿ ಎಮೋಷ್ನಲ್ ಆಗೋಯ್ತೀನಿ. ಈಗಲೂ ಆ ಫೋಟೋ ಫ್ರೇಮ್ ನನ್ನ ರೂಮಲ್ಲಿ ಐತೆ ಗೈಸ್. ಆ ಫ್ರೇಮ್ನ ನೋಡ್ಕೊಂಡು ದಿನೇ ಎಮೋಷ್ನಲ್ ಆಗೋಯ್ತೀನಿ ಅಂದ್ಕೊಳ್ಳಿ ಒಂದೊಂದು ದಿನ. ಬಟ್ ಈ ಫಸ್ಟ್ PU ಸೆಕೆಂಡ್ PU ಏನಿತ್ತಲ್ಲ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡ್ರಿ ಗೈಸ್. ನನ್ನ ಲೈಫಲ್ಲಿ ಬೆಸ್ಟು ಮೆಮೊರೀಸು ಬೆಸ್ಟು ಮೂಮೆಂಟ್ಸ್ ಎಲ್ಲ ಅದರಲ್ಲೇ ಆಗಿರೋದು. ನಾನು ಈ ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನೋ, ಈ ದುಡ್ಡು ಮಾಡ್ತಾ ಇದ್ದೀನೋ ಏನೋ ನೀವು ಅನ್ಕೋಬೋದು. ಬಟ್ ನಾನು ಮಾಡ್ತಾ ಇರೋದು ಮೆಮೊರೀಸ್ಗೆ ಗೈಸ್. ಈಗಲೂ ನಾನು ಯಾವ್ಯಾವ ಟ್ರೈನಿಂಗ್ ಹೋಗಿದ್ದೋ, ಯಾವ್ಯಾವ ಕಾರ್ ಡ್ರೈವಿಂಗ್ ಹೋಗಿದ್ದೋ, ಏನೇನು ಮಾಡಿದ್ವಲ್ಲ ಅದನ್ನ ಇನ್ನೊಂದು 2 months ಬಿಟ್ಕೊಂಡು ನೋಡಿದ್ರು ಕೂಡ ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗೋಯ್ತೀವಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ಗೈಸ್, ಯಾವ್ಯಾವ ಊರೋ ಗೈಸ್, ಊರ ಹೆಸರೇ ಗೊತ್ತಿರಲ್ಲ ನಮಗೆ. ಆ ಊರಿಂದ ಎಲ್ಲ ಒಂದೇ ಕಾಲೇಜಲ್ಲಿ ಸೇರಿಕೊಂಡು 2 ವರ್ಷ ಹೊಡೆದಾಡ್ಕೊಂಡು ಬರೆದಾಡ್ಕೊಂಡು ರೇಗಿಸ್ಕೊಂಡು ಖುಷಿಯಾಗಿ ಮಸ್ತಾಗಿರ್ತೀವಿ ಗೈಸ್. ಬಟ್ ಇವಾಗ ದೂರ ಆಗ್ತಿದ್ದೀವಿ ಅಂದಾಗ ಹರ್ಟ್ ಆಗುತ್ತೆ, ತುಂಬ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ. ಯಾರು ಹರ್ಟ್ ಆಗುತ್ತೋ ನಿಜ ಹೇಳ್ತೀನಿ, ನಮ್ಮ ಕ್ಲಾಸಲ್ಲಿ ಯಾರು ಹರ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗಂತೂ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ ಗೈಸ್. ನಾನು ತುಂಬ ಅಂದರೆ ತುಂಬ ಮೆಮೊರೀಸ್ಗೆ ವ್ಯಾಲ್ಯೂ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಸಜೆಷನ್ಸ್ ಕೊಡ್ರಿ. ತಪ್ಪಾಗಿದ್ರೆ ತಪ್ಪು ಅಂತಲೇ ಕಮೆಂಟ್ ಮಾಡಿ, ಸರಿಯಾಗಿದ್ರೆ ಸರಿ ಅಂತಲೇ ಕಮೆಂಟ್ ಮಾಡಿ. ಏನು ಮಾಡ್ಬೋದು, ಮುಂದೆ ಏನು ವಿಡಿಯೋಸ್ ಮಾಡ್ಬೋದು, ಸಜೆಷನ್ಸ್ ಕೊಡಿ. ಈಗ 1K ಆಲ್ರೆಡಿ ಮಾಡಿದ್ದೀರಾ, ಅದೊಂದು ನನ್ನ ಗೋಲ್ ಇತ್ತು 1K ಮಾಡಬೇಕಂತ. 1K ಮಾಡಿದ್ದೀರಾ, ಇನ್ನು ತುಂಬ ಅಂದರೆ ತುಂಬ ಇದೆ ನನ್ನ ಗೋಲು. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು ಗೈಸ್. ಹಿಡಿದು ಹೆಜ್ಜೆ ಬೆಸೆದು